ಗಾಯ್ಸ್ ಈ ಟೆಂಪಲ್ನ ಬಗ್ಗೆ ಉಲ್ಲೇಖ ಇದೆ, ಇಲ್ಲಿ ಬರೆದಿಟ್ಟಿದ್ದಾರೆ. ಈ ಟೆಂಪಲ್ನ ಲಾಡ್ಖಾನ್ ಟೆಂಪಲ್ ಅಂತ ಕರೀತಾರೆ. ಇದ್ರ ಒಳಗಡೆ ಶಿವ ವಿಗ್ರಹ ಇದೆ ಅಂತೆ, ಬನ್ನಿ ನೋಡೋಣ. ಎಸ್, ನಂದಿ ಇದೆ ಅಂತಂದರೆ ಶಿವ ಮೂರ್ತಿ ಇರಲೇಬೇಕು. ಮೂರ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಉಂಟಾ ಮೂರ್ತಿ ಉಂಟಾ? ಎಸ್, ಶಿವ ಮೂರ್ತಿ ಉಂಟು ಗಾಯ್ಸ್, ನೋಡ್ಬೋದು. ಲಾಡ್ಖಾನ್ ಅಂತ ಟೆಂಪಲ್ ಹೆಸರು ಲಾಡ್ಖಾನ್ ಅಂತ ಉಂಟು, ಆದರೆ ಇಲ್ಲಿ ಇರೋದು ಶಿವಲಿಂಗ ಉಂಟು ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿಂದ ಕಲ್ಲಿನಲ್ಲಿ ಮಾಡಿದ್ದು ಏಣಿ ಇದು ಗಾಯ್ಸ್. ಇಲ್ಲಿ ನೋಡಿ, ಹತ್ಬೋದು, ಮನುಷ್ಯ ಹತ್ತರ ಕಲ್ಲಲ್ಲೇ ಏಣಿ ಮಾಡಿದ್ದಾನೆ. ಬಟ್ ಮೇಲ್ಗಡೆ ಬ್ಲಾಕ್ ಉಂಟು, ಮೇಲ್ಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹತ್ಬೋದು. ಎರಡನೇ ಮಾಡಲಿಕ್ಕೆ ಎಷ್ಟು ಅಡ್ವಾನ್ಸ್ ಆಗಿದ್ರು ಅಂದರೆ ಇದೆಲ್ಲ ಪ್ಯಾಚ್ ವರ್ಕ್ ಇಲ್ಲ ನೋಡಿ, ಇವಾಗಂದೆಲ್ಲ ಸಿಮೆಂಟಿಂದ ಮಾಡಿ, ಯಾಕಂದರೆ ಪ್ಯಾಚ್ ವ್ಯವಸ್ಥೆ ಇಲಾಖೆಯವರು ಎಲ್ಲ ರೆಡಿ ಮಾಡಿಟ್ಟಿದ್ರು ಶಿವ. ಗಾಯ್ಸ್ ಅಲ್ಲಿ ನೋಡಿ, ಲಾಡ್ಖಾನ್ ಟೆಂಪಲ್ಗೆ ಮಾಡಿರೋದು ಇದೇ ಮಾಡಿ ಮೇಲ್ಗಡೆನೆ ನಾವು ಆವಾಗ ಅಲ್ಲಿಂದ ಏಣಿ ಮೇಲ್ಗಡೆ ಹತ್ತಲಿಕ್ಕೆ ಟ್ರೈ ಮಾಡಿದ್ದು. ಇಲ್ಲೇ ಉಂಟಾ ಏಣಿ, ಕಾಣಿಸ್ತಾ ಉಂಟಾ? ಇದೆ, ಎಕ್ಸಾಕ್ಟ್ಲಿ ಇದೆ ಆ ಏಣಿ. ಈ ಲಾಡ್ಖಾನ್ ಟೆಂಪಲ್ ಪಕ್ಕದಲ್ಲೇ ಇನ್ನೊಂದು ಇಲ್ಲಿ ವಿಷ್ಣುವಿನ ಟೆಂಪಲ್ ಉಂಟು, ಬನ್ನಿ ಅದನ್ನು ಕಾಣಿಸ್ತೆ ಗಾಯ್ಸ್. ನೀವೀಗ ನೋಡ್ತಿರುವಂಥ ಈ ಟೆಂಪಲ್ ಏನುಂಟಲ್ಲ, ಇದು ಸೂರ್ಯನಾರಾಯಣ ಟೆಂಪಲ್. ಇದನ್ನು 8ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದರ ಒಳಗಡೆ ನಾವು ಹಾಗೆ ಬಂದರೆ ಇಲ್ಲಿ ನಮಗೆ ವಿಷ್ಣುವಿನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಈ ಟೆಂಪಲ್ನ ಒಳಗಡೆ ಜಾಸ್ತಿ ಏನು ಕೆತ್ತನೆ ಮಾಡಲಿಲ್ಲ. ಈ ಕಂಬಗಳೆಲ್ಲ ಹಾಗಾಗೆ ಉಂಟು, ಯಾವುದೇ ರೀತಿ ಕೆತ್ತನೆ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ ಗಾಯ್ಸ್. ಹಾಗೆ ಟೆಂಪಲ್ನ ನೋಡ್ಕೊತ ಬಂದು ಎಂಡಲ್ಲಿ ಸಿಗುವಂಥದ್ದು ನಮಗೆ ಮತ್ತೆ ಅದೇ ಶಿವ ಟೆಂಪಲ್. ನಾನು ಅಲ್ಲಿ ಕಾಣಿಸಿದೆ ಅಲ್ಲ, ಅಲ್ಲಿ ಶಿವಲಿಂಗಕ್ಕೂ ಮತ್ತು ಇಲ್ಲಿರುವಂಥ ಶಿವಲಿಂಗಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ನಾನು ನಿಮ್ಗೆ ಕಾಣಿಸ್ತೀನಿ, ಬನ್ನಿ ನೋಡಿ. ಈ ಶಿವಲಿಂಗ ಅಲ್ಲಿ ಚೌಕಾಕಾರದಲ್ಲಿತ್ತು, ಇಲ್ಲಿ ಆಯತಾಕಾರದಲ್ಲಿ ಉಂಟು. ಅಂದರೆ ರೀಸನ್ ಇಷ್ಟೇ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಶಿಲ್ಪಶೈಲಿ ಮಾಡ್ತಾರೆ. ಸೊ ಇಲ್ಲಿ ಕಟ್ಟಿದವ್ರು ಬೇರೆ, ಅಲ್ಲಿ ಕಟ್ಟಿದವರು ಬೇರೆ. ಇದೇ ರೀಸನ್ಗೆ ಒಂದೊಂದು ಶಿವ ಟೆಂಪಲ್, ಒಂದೊಂದು ಶಿವಲಿಂಗನೂ ಒಂದೊಂದು ರೀತಿ ಇರೋದು. ಮತ್ತು ಇಲ್ಲಿರೋ ಕಂಬಗಳೆಲ್ಲದು ಅಷ್ಟೇ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ, ಆದರೆ ಯಾವುದೇ ಕೆತ್ತನೆ ಮಾಡಲಿಲ್ಲ, ಹಾಗಾಗಿ ಬಿಟ್ಬಿಟ್ಟಿದ್ದಾರೆ. ಗಾಯ್ಸ್ ಇಲ್ಲಿ ಇನ್ನೊಂದು ಪುಷ್ಕರಣಿ ಉಂಟು. ಇಲ್ಲಿ ಶಿವ ಟೆಂಪಲ್ ಪಕ್ಕದಲ್ಲೇ ಇನ್ನೊಂದು ಪುಷ್ಕರಣಿ ಉಂಟು. ಇದು ಸ್ವಲ್ಪ ದೊಡ್ಡದಾಗುಂಟು, ದೊಡ್ಡ ಪ್ರಮಾಣದಲ್ಲಿ ಉಂಟು. ಆಗಿನ ಕಾಲದಲ್ಲಿ ಪುಷ್ಕರಣಿ ಮಾಡ್ತಿದ್ದ ರೀಸನ್ ಏನು ಅಂತಂದರೆ, ಇದು ಫುಲ್ ಡೀಪ್ ಮಾಡಿ ಬಿಡ್ತಿದ್ರು. ಅಂದರೆ ರೀಸನ್ ಏನು ಅಂದರೆ, ಅದೇ ಒಂದು ದೇವರಿಗೆ ಸ್ನಾನ ಮಾಡಿಸೋ ರೀಸನ್ ಒಂದಾಗಿರ್ಬೋದು. ಇನ್ನೊಂದೇನು ಅಂದರೆ, ಈಗ ಮಳೆಗಾಲ ಮುಗಿದು ಬರಗಾಲ ಬರೋ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ಬರಗಾಲ ಬರ್ತಿತ್ತು, ಆ ಟೈಮ್ಗೆ ಫುಲ್ಲು ನೀರೆಲ್ಲೂ ಇಲ್ದಾಗ ಈ ನೀರನ್ನು ಉಪಯೋಗ ಮಾಡ್ಬೋದು ಅನ್ನೋ ರೀಸನ್ಗೆ. ಆದರೆ ಈಗಲ್ಲಿ ಫುಲ್ಲು ಕೆಸರೆಲ್ಲ ಮಾಡಿ ಮೇಂಟೈನ್ ಮಾಡ್ದೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ ಗಾಯ್ಸ್. ನೀವೀಗೇನು ಈಗ ನೋಡ್ತಿದ್ದೀರಲ್ಲ, ಇಲ್ಲಿ ಇದನ್ನು ಗೌಡ್ರ ಗುಡಿ ಅಂತ ಕರೀತಾರೆ. ಆ ರೀಸನ್ ಇಷ್ಟೇ, ಗೌಡ್ರ ಗುಡಿ ಅನ್ನೋದು ಇಲ್ಲಿ ಬಹುಶಃ ಗೌಡನ ಜನಾಂಗ ಜಾಸ್ತಿ ಇರ್ಬೋದು ಈ ಒಂದು ಇದರಲ್ಲಿ. ಅದಕ್ಕೆ ಅಂದರೆ ಮೂಲತಃ ಇಲ್ಲಿ ಗಜಲಕ್ಷ್ಮಿ ಟೆಂಪಲ್ ಅಂತ ಇದೆ, ಇಲ್ಲಿ ನೋಡಿ ಅದರದ ಬರೆದಿದ್ದಾರೆ. ಇಲ್ಲಿ ಗಜಲಕ್ಷ್ಮಿ ಶಿಲ್ಪ ಇತ್ತಂತೆ ಮೊದಲು. ಸೊ ಈಗ ಇದನ್ನು ಗೌಡ್ರ ಗುಡಿ ಅಂತ ಕರೀತಾರೆ. ನೀವು ಈ ಕಡೆಯಿಂದ ನೋಡಿದ್ರೆ ಫಸ್ಟಲ್ಲಿ ನಿಮ್ಗೆ ಅಲ್ಲಿ ಸಿಗೋದು ದುರ್ಗಾ ಟೆಂಪಲ್. ಅದರ ನಂತರ ಅಲ್ಲಿ ಯಾವುದೋ ಇದಿಲ್ಲ, ಮೇನಾಗಿ ಒಂದು 5 ಟೆಂಪಲ್ಗಳು ಮೇನ್ ಉಂಟು. ಇದು ಸೂರ್ಯನಾರಾಯಣ ಟೆಂಪಲ್ಲು, ಇದು ಲಾಡ್ಖಾನು,
ಇದು ಗಜಲಕ್ಷ್ಮಿ ಟೆಂಪಲ್, ಅದರ ಗೌಡ್ರ ಗುಡಿ ಅಂತ ಕರೀತಾರೆ. ಇದು ಅಲ್ಲಿರೋವಂಥದ್ದು ಶಿವ ಟೆಂಪಲ್, ಅಲ್ಲೊಂದು ಶಿವಲಿಂಗ ಉಂಟು ಅಷ್ಟೇ. ಮೇನ್ ಆಗಿ ನಿಮ್ಗೆ 5 ಟೆಂಪಲ್ನ ನೋಡ್ಲಿಕ್ಕೆ ಸಿಗ್ತದೆ. ಅದು ಬಿಟ್ಟು ಸಣ್ಣ ಪುಟ್ಟ ಟೆಂಪಲ್ಗಳು ಹಾಂ ಚಕ್ರ ಇದೆ, ಸ್ಕ್ವೇರ್ ಇದೆ. ಆಮೇಲೆ ಅದೊಂಥರ ಇದ್ರ ಮೇಲ್ಗಡೆ ಇನ್ನು ಗೋಪುರ ಇತ್ತ ಇಲ್ವಾ ಅಂತ ಇವರಿಗೂ ಸಹ ಕನ್ಫರ್ಮ್ ಇಲ್ಲ, ಇತಿಹಾಸಕಾರರಿಗೂ. ಬಟ್ ಇರ್ಬೋದು, ನನ್ನ ಲೆಕ್ಕ ನೋಡಿದ್ರೆ ನೋಡಿ ಅಷ್ಟು ಕಟ್ಟಾದವ್ರ ಥರ ಕಾಣಿಸ್ತದೆ, ಮೇ ಬಿ ಇರಬಹುದು. ಓಕೆ, ಇದು ಲಾರ್ಡ್ ಖಾನ್ ಟೆಂಪಲ್ಗೆ ಒಂದು ಮಾಡಿ ಥರ ಮಾಡಿ, ಅಲ್ಲಿ ನಾನು ಅದೇ ಕಾಣಿಸ್ದೆ ಯಾವಾಗಲೇ ಮಾಡಿ ಥರ ಮಾಡಿಟ್ಟಿದ್ದಾರೆ. ಇದಕ್ಕೆ ಈ ಥರ ಉಂಟು ಸೂರ್ಯನಾರಾಯಣ ಟೆಂಪಲ್ ಮೇಲ್ಗಡೆ. ಇನ್ನು ದುರ್ಗಾ ಟೆಂಪಲ್ನ ನೋಡೋದಾದರೆ ಅದರ ಕಮಾನು ಈ ಥರ ಉಂಟು. ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ದು, ಯಾವುದು ಒಂದೇ ರೀತಿ ಇಲ್ಲ, ಎಲ್ಲ ಬೇರೆ ಬೇರೆ ಶೈಲಿಯಲ್ಲಿ ಮಾಡಿದ್ದು. ಇದಿಷ್ಟು ಟೆಂಪಲ್ನ ನೋಡಿಕೊಂಡು ಹಾಗೆ ಬಂದರೆ ನಿಮಗಿಲ್ಲಿ ಮ್ಯೂಸಿಯಂ ಕಾಣಿಸುತ್ತೆ. ಸೀದಾ ಅದರೊಳಗಡೆ ಹೋಗೋಣ ಈಗ. ಗೈಸ್, ನಾವು ಹಾಗೆ ಮ್ಯೂಸಿಯಂ ಒಳಗಡೆ ಎಂಟ್ರ್ ಆದರೆ ನಮಗೆ ಎಲ್ಲ ಮೂರ್ತಿಗಳು ಇಟ್ಟಿದ್ದನ್ನು ನೀಟಾಗಿ ಕಾಣಿಸ್ತದೆ. ಒಂದೊಂದೇ ನೋಡ್ಕೊಂಡು ಹೋಗುವ. ಈ ಒಂದು ಮ್ಯೂಸಿಯಂನ ರೈಟ್ ಪೋರ್ಷನ್ನಲ್ಲಿ ಇರೋದೇನು ಅಂತಂದರೆ ಸಿಂಪಲ್ಲಾಗಿ ಹೇಳ್ಬಿಡುತ್ತೆ. ಅಂದರೆ ಮನುಷ್ಯ ಎಲ್ಲಿಂದ ಸ್ಟಾರ್ಟ್ ಮಾಡ್ದ, ಅದೇ ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಇದು. ಅಂದರೆ ಮನುಷ್ಯ ಏನೂ ಇಲ್ಲದೇ ಇದ್ದವನು ಅವನ ಜೀವನೋಪಾಯಕ್ಕೆ ಅವನು ಒಂದೊಂದನ್ನೇ ಕಂಡುಹಿಡಿತಾ ಹೋಗ್ತಾನೆ. ಅಲ್ಲಿಂದ ಲಿಪಿಗಳ ಉಗಮ, ಮನುಷ್ಯ ಮಾತಾಡೋದಕ್ಕೆ ಲಿಪಿಗಳನ್ನು ಕಂಡುಹಿಡ್ಕೊಳ್ತಾನೆ. ಇದು ಸಹ ಅಷ್ಟೇ. ಅದರ ನಂತರ ಬೇಟೆಯಾಡೋಕ್ಕೋಸ್ಕರ ಅವನು ವೆಪನ್ನನ್ನು ತಯಾರಿ ಮಾಡ್ತಾನೆ. ಅದೇ ಸಿಂಪಲ್ಲಾಗಿ ಅದೇ ಥರ ಕಾನ್ಸೆಪ್ಟ್ ಮಾಡಿಟ್ಟಿದ್ದಾರೆ ಇಲ್ಲಿ. ಹಾಗೆ ಇನ್ನೊಂದು ಕಡೆ ಇಲ್ಲಿನ ಇತಿಹಾಸವನ್ನು, ಐಹೊಳೆ ಮತ್ತು ಪಟ್ಟದಕಲ್ಲು ಇದರ ಇತಿಹಾಸವನ್ನು ಹಾಕಿದ್ದಾರೆ. ಅದರಲ್ಲಿ ಒಳಗಡೆ ಹೋಗಬಾರ್ದು ಅಂತ ಬ್ಲಾಕ್ ಮಾಡಿಟ್ಟಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಆ ಕಡೆ ಕೊಟ್ಟಿದ್ದಿದ್ರೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದಿತ್ತು. ಹಾಗೆ ಈ ಕಡೆ ಬಂದರೆ ಇಲ್ಲೊಂದಷ್ಟು ಸ್ಟ್ಯಾಚ್ಯೂಗಳು ಇದ್ದಾವೆ. ಇಲ್ಲಿ ಅರ್ಧ ಕೈ ಕಟ್ಟಾಗಿರುವಂಥದ್ದು ಕಾಲಭೈರವನ ಸ್ಟ್ಯಾಚ್ಯೂ. ನಾಗದಂಪತಿಗಳು ಎಲ್ಲ ಸ್ಟ್ಯಾಚ್ಯೂಗಳು ಅಷ್ಟೇ, ಯಾವುದು ಪರಿಪೂರ್ಣ ಯಾವುದೂ ಇಲ್ಲ. ಎಲ್ಲ ಇಲ್ಲಿ ನೋಡಿ, ಎಲ್ಲ ಕಟ್ಟಾಗಿರುವಂಥದ್ದು, ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಸಹ ಅಷ್ಟೇ. ಇದು ಮಾತೃಕೆಯರು ಅಂತ ಗೊತ್ತಿಲ್ಲ, ಮಾತೃಕೆಯರು ಅಂದರೆ. ಆದ್ರೂ ಇದು ಚೆಂದ ಇತ್ತು ಮೂರ್ತಿ, ಎಲ್ಲ ಕಾಲು ಕೈ ಕಟ್ಟಾಗಿ ಹೋಗ್ಬಿಟ್ಟದೆ. ಭಾಳ ಬೇಜಾರು ಅನಿಸ್ತದೆ ಇದೆಲ್ಲ ನೋಡಿದ್ರೆ. ಹಾಗೆ ಇಲ್ಲಿ ಸಹ ಅಷ್ಟೇ ಒಂದಷ್ಟು ಮೂರ್ತಿಗಳನ್ನು ಇಟ್ಟಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಏನು ಅಂದರೆ, ಇಲ್ಲಿರೋ ಮೂರ್ತಿಗಳನ್ನು ನೋಡಿದ್ರೆ ಇದೆಲ್ಲ ಮೂರ್ತಿಗಳು ಆ ಟೆಂಪಲ್ ಒಳಗಡೆ ಇತ್ತಾ ಅಂತ ಹೀಗೆ ನಂಗೆ ಅನ್ನಿಸ್ತದೆ. ಗೊತ್ತಿಲ್ಲ ಏನು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಮೇ ಬಿ ಹಾಗೆ ಇರ್ಬೋದೇನೋ. ಈ ಗಣೇಶ ವಿಗ್ರಹ ಎಲ್ಲ ಅದೇ ಟೆಂಪಲ್ನಲ್ಲಿ ಇತ್ತ, ಈಗ ತಂದು ಇಲ್ಲಿಟ್ಟಿರ್ಬೋದಾ? ಅದು ಅಲ್ಲಿಂದ ಎತ್ತಿ ಹೊರಗಡೆ ಹಾಕಿದ ಕಾರಣಕ್ಕೆ ಅದನ್ನು ತಂದು ಇಲ್ಲಿಟ್ಟಿರ್ಬೋದಾ ಮ್ಯೂಸಿಯಮಲ್ಲಿ ಜನ ನೋಡಲಿ ಅಂತ. ಹಾಗೆ ಇದ್ರೂ ಇರ್ಬೋದು. ಗಾಯ್ಸ್, ಮ್ಯೂಸಿಯಂನ ಒಳಗಷ್ಟೇ ಅಲ್ಲ, ಹೊರಗಡೆನೂ ಒಂದು ಸಿಕ್ಕಾಪಟ್ಟೆ ಮೂರ್ತಿಗಳನ್ನು ಹಾಗಾಗಿ ಇಟ್ಟಿದ್ದಾರೆ. ಅಲ್ಲಿ ನೋಡಿ, ಪುರ್ಸತ್ತಲ್ಲಿ ಬಂದರೆ ಎಲ್ಲದನ್ನು ನೀಟಾಗಿ ನೋಡಿ ಸ್ಟಡಿ ಮಾಡ್ಬೋದು. ಪ್ರತಿಯೊಂದು ಮೂರ್ತಿಗಳನ್ನು ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ಅಂದರೆ, ಅಲ್ಲಿ ಯಾವುದೋ ಒಂದು ಮೂರ್ತಿ ಅರ್ಧ ಮಾತ್ರ ಹೊಟ್ಟೆ ಭಾಗ ಮಾತ್ರ ಉಂಟು, ಇನ್ನು ಅರ್ಧ ಮೇಲ್ಗಡೆ ಭಾಗ ಯಾವುದೂ ಇಲ್ಲ, ಎಲ್ಲ ತುಂಡಾಗಿ ಹೋಗಿಬಿಟ್ಟಿದೆ. ಇದರಲ್ಲಿ ಮೇಜರ್ ಥಿಂಗ್ಸ್ ಏನು ಅಂದರೆ, ನೀವು ನೋಡ್ಬೋದು ಗಣಪತಿ ವಿಗ್ರಹನೇ ಜಾಸ್ತಿ ಉಂಟು. ಅಂದರೆ ಈ ಐಹೊಳೆ ಅನ್ನೋ ಇದು ಉಂಟಲ್ಲ, ಇದೇನುಂಟಲ್ಲ, ಇದು ಮೇ ಬಿ ಶೈವ ಪಂಥಕ್ಕೆ ಸಂಬಂಧಪಟ್ಟಿದ್ದಿದ್ರು ಇರ್ಬೋದು. ಯಾಕಂದರೆ ಈ ಕಡೆ ದುರ್ಗಾ ಟೆಂಪಲ್ಲು, ಆ ಕಡೆ ಮತ್ತು ಶಿವ ಟೆಂಪಲ್ಲು, ಸೂರ್ಯನಾರಾಯಣ ಟೆಂಪಲ್ ಅಂತ ಮಿಡ್ಲಲ್ಲಿ ಒಂದು ಉಂಟು. ಆಮೇಲೆ ಎಲ್ಲ ಆಲ್ಮೋಸ್ಟು ಶಿವನಿಗೆ ಸಂಬಂಧಪಟ್ಟಂಥ ಟೆಂಪಲ್ಗಳೇ ಜಾಸ್ತಿ ಇದ್ದಿದ್ದರಿಂದ ಇದು ಶೈವ ಪಂಥಕ್ಕೆ ಸಂಬಂಧಪಟ್ಟಿದ್ದ ಟೆಂಪಲ್ ಆಗಿರ್ಬೋದೇನೋ ಅನ್ನೋವಂಥದ್ದು ನನ್ನ ಒಂದು ವಿಚಾರ. ಇನ್ನು ನಿಮ್ಗೆ ಏನು ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿಂದ ಪಟ್ಟದಕಲ್ಲುಗೆ ಹೊರಡ್ತಾ ಇದ್ದೀವಿ. ಪಟ್ಟದಕಲ್ಲುದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.